ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಒಳ್ಳೆ ಅಪರ್ಚುನಿಟಿ ಹೆಣ್ಮಕ್ಳಿಗೆ, ಮಹಿಳೆಯರಿಗೆ ಅಂತಲೇ ಒಂದು ಒಳ್ಳೆ ಅಪರ್ಚುನಿಟಿ, ಒಂದು ಒಳ್ಳೆ ಏನಂತ ಅಂದರೆ ಬಿಸ್ನೆಸ್ಗೆ ಅಂತ ಎಷ್ಟೊಂದು ಹೆಲ್ಪ್ಫುಲ್ ಇದೆ ಅಂತಂದರೆ ಈ ವಿಡಿಯೋ. ಪ್ಲೀಸ್ ಬೇರೆದೆಲ್ಲ ನೀವು ನೋಡದೇ ಇದ್ರೂ ಪರವಾಗಿಲ್ಲ, ಬಟ್ ಈ ವಿಡಿಯೋ ಮಾತ್ರ ನೋಡಿ. ಯಾಕಂದರೆ ಹೆಣ್ಮಕ್ಳಿಗೆ, ಸ್ಪೆಷಲಿ ಹೆಣ್ಮಕ್ಳಿಗೆ ಇದು ಒಂದು ಒಳ್ಳೆ ಅಪರ್ಚುನಿಟಿ, ಒಳ್ಳೆ ಸುದ್ದಿ. ಆಮೇಲೆ ಯಾರು ಏನು ಮಾಡಬೇಕು ಅಂತ ಇದ್ದೀರಾ, ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ಇದು ಒಂದು ಸೂಪರ್ ಡೂಪರ್ ಹಿಟ್ ಗುಡ್ ನ್ಯೂಸು. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟ್. ಆಮೇಲೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಏನೇನು ಕರ್ತವ್ಯಗಳಿದೆನೋ ಅದನ್ನು ಹೇಳ್ತೀನಿ. ಗೊತ್ತು ನೀವೆಲ್ಲ ಹೇಳ್ತೀರಾ ಅಂತ ಅಂದ್ಕೊತೀನಿ, ಬಟ್ ನಂದಿದು ಕೆಲಸ, ನಾನು ಹೇಳಲೇಬೇಕು. ಆಮೇಲೆ ನೀವು ಮರ್ತೋಗ್ತೀರಾ, ಅದಕ್ಕೆ ಸ್ಪೆಷಲಿ ನಾನು ನೆಪ್ಸ್ತಾ ಇರ್ತೀನಿ. ಏನಪ್ಪ ಅಂತಂದರೆ, ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಬಲ್ ರಿಕ್ವೆಸ್ಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರಾ ಅವರಿಗೆಲ್ಲ ಪ್ಲೀಸ್ ಹಾರ್ಟ್ಲಿ ಥ್ಯಾಂಕ್ ಯು. ಎಕ್ಸೆಪ್ಟ್ ಆಗಿದ್ದೀರಾ ಅಂತ ಅಂದ್ಕೊತೀನಿ, ನನ್ನ ಥ್ಯಾಂಕ್ಸ್ನ ಎಕ್ಸೆಪ್ಟ್ ಆಗಿದೆ ಅಂದ್ಕೊತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನ. ಇನ್ನು ಹೊಸವ್ರು ಯಾರ್ಯಾರು ಬಂದಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ನಾನು ನಿಮಗೆ ಯೂಸ್ ಆಗಲಿ ಅಂತ ವೀಡಿಯೋ ಮಾಡ್ತೀನಿ. ಸ್ಕಿಪ್ ಮಾಡದೆ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವೀಡಿಯೋ ವಾಚ್ ಮಾಡಿ, ಅಷ್ಟೇ ಸಾಕು. ಇನ್ನೇನು ಬೇಡ, ಒಂದು 3 to 4 ಮಿನಿಟ್ಸ್ ನನಗೋಸ್ಕರ ಟೈಮ್ ತೆಗೆದು ವೀಡಿಯೋ ವಾಚ್ ಮಾಡಿ, ಓಕೆನಾ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಏನು ಗೊತ್ತಾ, ಸ್ಪೆಷಲಿ ಹೆಣ್ಮಕ್ಳಿಗೆ ಅಂತಲೇ 3 ಲಕ್ಷ ಲೋನ್ ಬಿಟ್ಟಿದ್ದಾರೆ. ಸಾಲ, ಧನ ಸಹಾಯ ಅಂತ ಬರಲ್ಲ ಇದು, ಬಟ್ ಸಾಲ ಅಂತ ಬಿಟ್ಟಿದ್ದಾರೆ. ಇದನ್ನೇನು ಗೊತ್ತಾ, ನೀವು ಅರ್ಧ ಕಟ್ಟಬೇಕು, ಅರ್ಧ ಮಾತ್ರ ನಿಮಗೆ ಫ್ರೀ ಆಗುತ್ತೆ. ಅಂದರೆ 3 ಲಕ್ಷದಲ್ಲಿ 50% SC/ST ಅವ್ರಿಗೆ 50% ಕಮ್ಮಿ, ಇನ್ನು ಜನರಲ್ ಕಾಸ್ಟ್ ಅವ್ರಿಗೆ 30% ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಯಾರು ಲೇಟ್ ಮಾಡದೆ, ತಡ ಮಾಡದೆ 20 ಸೆಕೆಂಡ್ವರೆಗೂ ಮಾತ್ರ ಟೈಮ್ ಇರುತ್ತೆ ಇದು. ಸೊ ಹಾಗಾಗಿ ಯಾರು ಲೇಟ್ ಮಾಡದೆ ಎಲ್ಲ ಹೋಗಿ ಬೇಗ ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಏನಿಲ್ಲ, ಇದಕ್ಕೆ ಡಾಕ್ಯುಮೆಂಟ್ಸು ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಏನಂದರೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಫೋಟೋ, ಮತ್ತು ಏನು ಬೇಕು ಅಂತಂದರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು. ಇದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂದರೆ ತುಂಬ ಜನ ಕನ್ಫ್ಯೂಸ್ ಆಗುತ್ತೆ. ಏನಪ್ಪ ಇದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು ಅಂತಂದರೆ, ಇವಾಗ ನೀವು ಎಲ್ಲಿ ವಾಸವಾಗಿದ್ದೀರೋ, ಓಕೆನಾ, ಅದು ವಾಸಸ್ಥಳ ದೃಢೀಕರಣ ಪತ್ರ ಅಂತ. ನೀವು ಎಲ್ಲಿ ವಾಸವಾಗಿದ್ದೀರೋ 5 ವರ್ಷ ಮೇಲ್ಪಟ್ಟು ನೀವು ಅಲ್ಲೇ ಇದ್ದೀರಾ ಅಂತ ಇದು ಒಂದು ಡಾಕ್ಯುಮೆಂಟ್ರಿ ರೆಡಿ ಆಗುತ್ತೆ. ಸೊ ಹಾಗಾಗಿ ಇದನ್ನು ನೀವು ಮಾಡಿಸ್ಲೇಬೇಕು. ಮತ್ತು ಪ್ರೊಜೆಕ್ಟ್ ರಿಪೋರ್ಟ್ ಅಂತ ರೆಡಿ ಆಗುತ್ತೆ. ಯಾರು ಬೇಕಾದರೂ ಇದು ಅಗ್ರಿಮೆಂಟ್ ಎಲ್ಲ ರೆಡಿ ಮಾಡ್ತಾರೆ ನೋಡಿ, ಅವ್ರ ಹತ್ರ ರೆಡಿ ಮಾಡ್ಬೋದು ನೀವು. ಏನಿಲ್ಲ, ಒಂದು 500 to 600 ರುಪೀಸ್, ಇಷ್ಟೊಂದು ಆಗಲ್ಲ, ಬಟ್ ನಾನು ಒಂದು ಅಂದಾಜು ಹೇಳ್ತಾ ಇದ್ದೀನಿ. 500 to 600 ರುಪೀಸ್ ನೀವು ಖರ್ಚು ಮಾಡಿದ್ರಿ ಅಂದರೆ ನಿಮಗೆ ಆರಾಮಾಗಿ ಲೋನ್ ಆಗುತ್ತೆ. ಇದು ಗೌರ್ಮೆಂಟ್ ಕಡೆಯಿಂದ ಲೋನ್ ಆಗೋದ್ರಿಂದ ಆರಾಮಾಗುತ್ತೆ. ಆಮೇಲೆ ಇದನ್ನು ನೀವು ಕಟ್ಕೊಂಡು ಹೋಗೋದು ತುಂಬ ಅಂದರೆ ತುಂಬ ಕಮ್ಮಿ, ಒಂದು 1500 ಬರುತ್ತೆ. ಯಾರಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ, ನಿಮ್ಮ ಹತ್ರ ದುಡ್ಡಿರಲ್ಲ ನೋಡಿ, ಅಂಥವರು ನಿಜವಾಗ್ಲೂ ಈ ಲೋನ್ಗೆ ಹೋಗಿ ಇದನ್ನು ಉದ್ಯೋಗಿನಿ ಅಂತ ಬಿಟ್ಟಿದ್ದಾರೆ, ಅರ್ಥ ಆಯ್ತಾ. ಉದ್ಯೋಗಿನಿ ಯೋಜನೆ ಇದು ಬಂದುಬಿಟ್ಟು ಸೇವಾ ಸಿಂಧುವಲ್ಲಿ ಅಪ್ಲೈ ಮಾಡಬೇಕು. CSC ಲಾಗಿನ್ ಯಾರು ಇರ್ತಾರೆ ಅವ್ರದ್ದು ಮಾತ್ರ ಇದು ಅಪ್ಲೈ ಮಾಡೋಕ್ಕೆ ಬರುತ್ತೆ. ಸೇವಾ ಸಿಂಧು ಲಾಗಿನಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕು. ಅದರಲ್ಲಿ ಸರ್ಚ್ ಬಾರಲ್ಲಿ ಹೋಗಿ ಉದ್ಯೋಗಿನಿ ಯೋಜನೆ ಅಂತ ಅಂದರೆ ಅದಾಗದೇ ಬರುತ್ತೆ. ತುಂಬ ಈಸಿಯೆಸ್ಟ್ ವೇ ಅಂದರೆ ಈಸಿಯೆಸ್ಟ್ ವೇ ಏನಿಲ್ಲ, ಆಧಾರ್ ಕಾರ್ಡ್ ಹಾಕಿ ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ಕಳಿಸಿದ್ರೆ ಅದನ್ನು ಲಾಗಿನ್ ಆಗುತ್ತೆ. ಡೀಟೇಲ್ಸ್ ಕೇಳುತ್ತೆ, ಅಂದರೆ ಅವ್ರ ಹೆಸರು, ಅವ್ರ ಹಸ್ಬೆಂಡ್, ಅವ್ರ ತಂದೆ ಹೆಸರು, ಫೋನ್ ನಂಬರು ಮತ್ತು ಅವರು ಎಲ್ಲಿಯವರು ಅಂತ ಕೇಳುತ್ತೆ. ಆಮೇಲೆ ಏನಾಗುತ್ತೆ ಗೊತ್ತಾ, ಸ್ಕ್ಯಾನ್ ಕೇಳುತ್ತೆ. ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಇದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು ಮತ್ತು ಪ್ರೊಜೆಕ್ಟ್ ರಿಪೋರ್ಟು, ಮಸ್ಟ್ ಆ್ಯಂಡ್ ಶುಡ್ ಇಷ್ಟೆಲ್ಲ ನೀವು ಸ್ಕ್ಯಾನ್ ಮಾಡಲೇಬೇಕು. ಸ್ಕ್ಯಾನ್ ಮಾಡಿದ ತಕ್ಷಣ ಅಪ್ಲೈ ಆಗುತ್ತೆ. ವಿದಿನ್ 1 ಮಂತ್ ಆರ್ 1.5 ಮಂತಲ್ಲಿ ನಿಮಗೆ 3 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. 3 ಲಕ್ಷ ಸುಮ್ಮನೆ ಯಾರಾದರೂ ಒಂದು 2,000 ಕೊಡು ಅಂದರೆ ಕೊಡಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದು ಒಂದು ಬೆಸ್ಟ್ ಆಪರ್ಚುನಿಟಿ. ಹೆಣ್ಮಕ್ಳು ಒಂದು ಏನಾದರೂ ಮಾಡಬೇಕು, ಏನಾದರೂ ಸಾಧಿಸಬೇಕು, ನನ್ನ ಹತ್ರ ಅಮೌಂಟ್ ಇಲ್ಲ ಅಂತ ಅನ್ನೋರು ಈ ಲೋನ್ಗೆ ನೀವು ಹೋಗ್ಬೋದು. ಆಮೇಲೆ ಅರ್ಧಕ್ಕರ್ಧ ಕಮ್ಮಿ ಆಗುತ್ತೆ. ಜನರಲ್ ಕ್ಯಾಸ್ಟ್ ಅವ್ರಿಗೆ 30% ಕಮ್ಮಿ ಆಗುತ್ತೆ. ಮತ್ತು ಮಾಮೂಲಿ SC/ST ಅವ್ರಿಗೆ 50% ಕಮ್ಮಿ ಆಗುತ್ತೆ. ಹಾಗಾಗಿ ಎಲ್ಲರೂ ಆರಾಮಾಗಿ ಲೋನ್ ತೊಗೊಂಡು, ಇದು ಗೌರ್ಮೆಂಟ್ ಕಡೆಯಿಂದ ನೀವು ಕಟ್ಟೋದು ಇದಾಗುತ್ತೆ. ಆಮೇಲೆ ಇನ್ನೊಂದು ಬಿಟ್ಟಿದ್ದಾರೆ, ಅದು ನೆನೆಯಲ್ಲೇ ಲಾಸ್ಟ್ ಡೇಟ್ ಮುಗೀತು ಅಂತ ಅಂದ್ಕೊತೀನಿ. SC/ST ಅವ್ರಿಗೆ ಬಿಟ್ಟಿದ್ರು. ಅದು ಅರ್ಧಕ್ಕರ್ಧ ಕಮ್ಮಿ, 1 ಲಕ್ಷದಲ್ಲಿ 50,000 ಕಟ್ಟಬೇಕು, 50,000 ಕಮ್ಮಿ ಇರೋ ಥರ ಇತ್ತು.
ಸೊ ಹಾಗಾಗಿ ಅದು ನೆನ್ನೆನೇ ಲಾಸ್ಟ್ ಡೇಟ್ ಮುಗೀತು. ಇದು ಮಾತ್ರ 22nd ಇದೆ. ಬೇಗ ಹೋಗಿ ಹೆಣ್ಮಕ್ಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂದರೆ ಭರ್ಜರಿ ಗುಡ್ ನ್ಯೂಸು. ಬೇಗ ಹೋಗಿ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹಂಬಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ಹೊಸ ಕಂಟೆಂಟು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ನಿಮಗೆ ಯಾವ್ದು ಬೇಕಾದರೂ ನಾನು ಲೇಬರ್ ಕಾರ್ಡ್ ಆಗಲಿ, ಲೇಬರ್ ಕಾರ್ಡ್ ಮೇಲೆ ಸ್ಕಾಲರ್ಶಿಪ್ ಆಗಲಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ ಯೋಜನೆ, ಇನ್ನು ಪ್ಯಾನ್ ಕಾರ್ಡ್ ಯಾವ್ದು ಬೇಕಾದರೂ ನೀವು ಇನ್ಫಾರ್ಮೇಷನ್ ಬೇಕಾದರೆ ನನಗೆ ಮೆಸೇಜ್ ಹಾಕಿ, ನಾನು ಅದ್ರ ಬಗ್ಗೆನೇ ನಿಮಗೆ ವಿಡಿಯೋ ಮಾಡ್ತೀನಿ, ಓಕೆನಾ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.